ಸಚಿವ ಮಹದೇವ್ ಪ್ರಸಾದ್ ಪಾರ್ಥಿವ ಶರೀರ ಹುಟ್ಟೂರು ಹಾಲಹಳ್ಳಿ ತಲುಪಿದೆ. ಮಧ್ಯಾಹ್ನದ ತನಕವೂ ಅಂತಿಮ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಮೇಲೆ ಅಗಲಿದ ನಾಯಕನಿಗೆ ಅವರ ತೋಟದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿರುವಂಥದ್ದು. ಈ ಕುರಿತು ವಿಶೇಷ ವರದಿ ಇಲ್ಲಿದೆ. ರಾಜ್ಯ ರಾಜಕಾರಣದ ಮಿತಭಾಷಿ ಅಜಾತಶತ್ರು ಎಚ್.ಎಸ್. ಮಹದೇವ್ ಪ್ರಸಾದ್ ಇನ್ನಿಲ್ಲ. ಸದ್ಯ ಪಾರ್ಥಿವ ಶರೀರ ಹುಟ್ಟೂರಾದ ಗುಂಡ್ಲುಪೇಟೆಯ ಹಾಲಹಳ್ಳಿ ತಲುಪಿದೆ. ಇಲ್ಲಿ ಮಧ್ಯಾಹ್ನದ ತನಕ ನೆಚ್ಚಿನ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಧ್ಯಾಹ್ನದ ನಂತರ ತೆಂಗಿನ ತೋಟದಲ್ಲಿ ತಂದೆಯ ಸಮಾಧಿ ಪಕ್ಕದಲ್ಲೇ ವೀರಶೈವ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇದಕ್ಕಾಗಿ ಚಾಮರಾಜನಗರ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಮಹದೇವ್ ಪ್ರಸಾದ್ ಪತ್ನಿ ಗೀತಾ ಹಾಗೂ ಮಗ ಗಣೇಶ್ ಪ್ರಸಾದ್ ಹಾಗೂ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ನಿನ್ನೆ ಸಂಜೆ ಮೈಸೂರಿನ ಕುವೆಂಪು ನಗರದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ತರಲಾಯಿತು. ಕೆಲ ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತನನ್ನ ನೆನೆದು ಗದ್ಗದಿತರಾದರು. ಮಹದೇವ್ ಪ್ರಸಾದ್ ಅವರ ಸಾವು ಬಹಳ ಅನಿರೀಕ್ಷಿತವಾದದ್ದು ಮತ್ತೆ ನಮಗೆಲ್ಲ ದಿಗ್ಭ್ರಮೆಯನ್ನ ಉಂಟು ಮಾಡಿದೆ. ಅವರು ಅತ್ಯಂತ ನನ್ನ ಆಪ್ತರಲ್ಲಿ ಒಬ್ಬರು. ನನಗೆ ವೈಯಕ್ತಿಕವಾಗಿ ದೊಡ್ಡ ನಷ್ಟ ಆಗಿದೆ. ಈ ವೇಳೆ ಸುತ್ತೂರು ಶ್ರೀಗಳು, ಮಾಜಿ ಪ್ರಧಾನಿ ದೇವೇಗೌಡ, ಸಚಿವರಾದ ಡಿಕೆ ಶಿವಕುಮಾರ್, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ರಾಜಕೀಯ ಗಣ್ಯರು, ಕಾರ್ಯಕರ್ತರು ಅಂತಿಮ ದರ್ಶನ ಪಡೆದರು. ಆಮೇಲೆ ರಾತ್ರಿ ವೇಳೆಗೆ ಗುಂಡ್ಲುಪೇಟೆ ಮೂಲಕ ಹುಟ್ಟೂರು ಹಾಲಹಳ್ಳಿಗೆ ಪಾರ್ಥಿವ ಶರೀರ ತರಲಾಗಿದೆ. ನಿನ್ನೆ ಬೆಳಿಗ್ಗೆ ಚಿಕ್ಕಮಗಳೂರು ಸೆರಾಯ್ ರೆಸಾರ್ಟ್ನಲ್ಲಿ ಹೃದಯಾಘಾತದಿಂದ ಮಹದೇವ್ ಪ್ರಸಾದ್ ಸಾವಿಗೀಡಾಗಿದ್ದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.